ಒಂದು ತಾಮ್ರದ ತಂತಿಯನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಮೇಣದ ಚೂರುಗಳನ್ನು ನಿರ್ದಿಷ್ಟ ಅಂತರದಲ್ಲಿರುವಂತೆ ತಂತಿಗೆ ಅಂಟಿಸಿ. ತಂತಿಯ ಒಂದು ತುದಿಯನ್ನು ಕಾಯಿಸಿ ಏನಾಗುತ್ತದೆ ಗಮನಿಸಿ. ಯಾವ ಮೇಣವು ಮೊದಲು ಕರಗುತ್ತದೆ? ಏಕೆ? ಜ್ವಾಲೆಯ ಹತ್ತಿರವಿರುವ ಮೇಣವು ಮೊದಲು ಕರಗುತ್ತದೆ. ಅನಂತರ ತಂತಿಯ ಮೇಲಿರುವ ಉಳಿದ ಮೇಣದ ಚೂರುಗಳು ಕರಗಲು ಆರಂಭವಾಗುತ್ತದೆ. ಇದು ಏನನ್ನು ಸೂಚಿಸುತ್ತದೆ? ತಾಮ್ರವು ಒಳ್ಳೆಯ ಉಷ್ಣವಾಹಕವಾಗಿದೆ. ಅಲ್ಯೂಮಿನಿಯಂ ತಂತಿ ಸೀಸದ ಕಡ್ಡಿಗಳಂತಹ ಧಾತುಗಳನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಪುನರಾವರ್ತಿಸಿ. ನಿಮ್ಮ ತೀರ್ಮಾನವೇನು?